ಬಹುಶಃ ಸತೀಶ್ ಜಾರಕಿಹೊಳಿ ಸಿಎಂ ಆಗಬಹುದು ಹಾಕ್ತಾರೆ. ನೋಡ್ರಿ ನಾನು ಇವತ್ತು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಏನು ನವೆಂಬರ್ದಲ್ಲಿ ಕ್ರಾಂತಿ ಅಂತೇಳಿ ಏನು ಹೇಳ್ತಾ ಇದ್ರು, ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಅಲ್ಲ, ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ಇದ್ರು. ಆಲ್ರೆಡಿ ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ನಮ್ಮ ಇವ್ರನ್ನ ತುಮಕೂರಿನ ರಾಜಣ್ಣವ್ರದ್ದು ಪರಿಸ್ಥಿತಿ ಏನಾಯ್ತು, ಅವರು ಎಲ್ಲೋ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಅಂದಿದ್ದಕ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದುಹಾಕಿದ್ರು. ನಂತರ ಅವರು ಬೇರೆ ಬೇರೆ ಮಾತಾಡಿದಂಥ ಟೈಮಲ್ಲಿ ಕೂಡ ಇಲ್ಲ ರೀ ಆ ರೀತಿ ಅಲ್ಲ ಅಂತ ಹೇಳ್ಕೊತ ಬಂದರು. ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಹೇಳಿದಾರ, ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನಂತಂದರೆ ಆ ರೀತಿ ಅರ್ಥ ಮಾಡೋಂಥ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸತೀಶ್ ಅವರು ಮುಖ್ಯಮಂತ್ರಿಗಳಾಗಂಗಿದ್ರೆ ಭಾಳಷ್ಟು ಸಂತೋಷ ಅಲ್ಲ. ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಭಾಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರಿಗೆ ಅಂಥ ಅವಕಾಶವನ್ನು ಮಾಡಿಕೊಟ್ರಿಗಿನ ಎಲ್ಲ ಒಂದು ಕಡೆ ಎಲ್ಲರಿಗೂ ಕೂಡ ಸಂತೋಷ ಆಗೋಂಥ ವಿಚಾರ. ಯಾಕಂದರೆ ದುಡಿದಿದ್ದಾರ, ಅಲ್ಲಿ ಅವಕಾಶ ಇದ್ದಂಥ ಟೈಮಲ್ಲಿ ಆಗಲಿಲ್ಲ. ಸರ್, ಈಗ RSS ಟೀಕೆ ಮಾಡೋ ಬರೋದಲ್ಲಿ ಹಿಂದೂಗಳ ಆಚರಣೆಗಳು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ದೊಣ್ಣೆ ಹಿಡಿದವರೆಲ್ಲ ದನ ಕಾಯೋರಂತ ಹರಿಪ್ರಸಾದ್ ಹೇಳ್ತಾರೆ. ಅದ್ರ ಜೊತೆಗೆ DJ ಮುಂದೆ ಕುಡಿದು ಅಶ್ಲೀಲವಾಗಿ ಡ್ಯಾನ್ಸ್ ಮಾಡ್ತಾರೆ, ಇದು ಯಾವ ಸಂಸ್ಕೃತಿ ಅಂತ. ಅಲ್ರಿ ಇವರೆಲ್ಲರೂ ಕೂಡ ಹೇಳ್ತಾರಲ್ಲ, ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಏನಂತ ಹೇಳಕ್ ಹೋಗಿದ್ರು ಅವರು, ಪಾಕಿಸ್ತಾನಕ್ಕೆ ಏನಂತ ಹೋಗಿದ್ರು, ಅಂಥವ್ರನ್ನ ಇವರು ರಾಜ್ಯಸಭಾ ಸದಸ್ಯನಾಗಿ ಅವ್ರನ್ನ ಆಯ್ಕೆಯನ್ನು ಮಾಡ್ತಾರೆ. ಭಾರತ ಮಾತಕ್ಕೆ ಜಿಂದಾಬಾದ್, RSSಗೆ ಜಿಂದಾಬಾದ್ ಅಂಥವ್ರನ್ನ ಇವರು ಅವ್ರನ್ನ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಇವರು ಸರ್ಕಾರದ ಧೋರಣೆ ನೋಡ್ರಿ ಹೆಂಗಿದೆ. ಭಾರತ್ ಮಾತಾಗೆ ಜೈ ಅನ್ನೋಂಥವ್ರನ್ನ ಪರಿಸ್ಥಿತಿ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ರ. ಇವತ್ತು ಪಾಕಿಸ್ತಾನಕ್ಕೆ ಅವ್ರ ಘೋಷಣೆಗಳು ಕೂಗಿದಂಥವ್ರನ್ನ ಅವ್ರು ಲೋಕಸಭಾ ಸದಸ್ಯರು ಮಾಡೋಂಥ ಕೆಲಸ ಮಾಡ್ತಾರೆ, MP ಗಳು ಮಾಡೋಂಥ ಕೆಲಸ ಮಾಡಿ. ಇದು ಇವ್ರ ಆಡಳಿತ.